ಒಬ್ಬಾತ ಯಾವುದೋ ಒಂದು ಫಂಕ್ಷನಲ್ಲಿ ಊಟ ಮಾಡ್ತಾನೆ. ಹಿಂತಿರುಗಿ ಬಂದ ಮರುದಿನ ಒಂದೆರಡು ಬಾರಿ ಭೇದಿ ಆಗತ್ತೆ. ನಂತರ ಏನೋ ಸಣ್ಣ ಇನ್ಫೆಕ್ಷನ್ ಆಗಿರಬೇಕು ಅಂತ ಅವನು ದೈನಂದಿನ ಕಾರ್ಯಕ್ರಮಗಳನ್ನು ಕಂಟಿನ್ಯೂ ಮಾಡ್ತಾನೆ. ಕೆಲವು ಗಂಟೆಗಳ ನಂತರ ಟಾಯ್ಲೆಟ್ಗೆ ಹೋದಾಗ ಒಮ್ಮೆಯೇ ಲೀಟರ್ ಗಟ್ಟಲೆ ಭೇದಿಯಾಗಿ ಅಲ್ಲಿಯೇ ಕುಸಿದು ಬೀಳ್ತಾನೆ. ಅವನನ್ನು ಆಸ್ಪತ್ರೆಗೆ ಧಾವಿಸಿದಾಗ ಅಲ್ಲಿ ಅವನ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಚೆಕ್ ಮಾಡೋಕ್ಕೆ ಆಗೋದೇ ಇಲ್ಲ. ಲೋ BP ಅಂತ ಹೇಳಿ ಸಲೈನ್ ಹಾಕೋಕ್ಕೆ ಹೋದಾಗ ರಕ್ತನಾಳಗಳು ಸಿಗೋದಿಲ್ಲ. ಹೇಗೋ ಒಂದು IV ಡ್ರಿಪ್ಸನ್ನು ಕನೆಕ್ಟ್ ಮಾಡಿ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. 2 ದಿನ ಆದರೂ ಭೇದಿ ನಿಲ್ಲೋದೇ ಇಲ್ಲ. 3ನೇ ದಿನ ಅವನ ಕಿಡ್ನಿಗಳು ಕೆಲಸ ಮಾಡೋದು ನಿಲ್ಲಿಸುತ್ತೆ. ಡಯಾಲಿಸಿಸ್ ಬೇಕಾಗತ್ತೆ. ಕೆಲವೇ ಗಂಟೆಗಳಲ್ಲಿ ದೇಹದಲ್ಲಿನ ಸೋಡಿಯಂ ಪೊಟ್ಯಾಷಿಯಂನ ಏರುಪೇರಿನಿಂದ ಹೃದಯಾಘಾತವಾಗತ್ತೆ. ಎಷ್ಟೇ ಪ್ರಯತ್ನ ಮಾಡಿದರೂ ಅವನನ್ನು ಉಳಿಸೋದಿಕ್ಕೆ ಆಗೋದೇ ಇಲ್ಲ. ಇವನನ್ನು ಮಣ್ಣು ಮಾಡೋಕ್ಕೆ ದೇಹ ಹಿಂದಕ್ಕೆ ತರುವಷ್ಟರಲ್ಲಿ ಅವನ ಜೊತೆ ಫಂಕ್ಷನಲ್ಲಿ ಊಟ ಮಾಡಿದ ಅವನ ಸಂಬಂಧಿಕರು, ಸ್ನೇಹಿತರು ಒಬ್ಬೊಬ್ಬರಾಗಿಯೇ ಅವನ ಹಾದಿಯನ್ನು ಸೇರ್ತಾರೆ. ಈ ಕಾಲ್ಪನಿಕ ಕಥೆ ಹಿಂದಿನ 200 ವರ್ಷಗಳಲ್ಲಿ ಲಕ್ಷಾಂತರ ಮನೆಗಳಲ್ಲಿ ನಡೆದ ನಿಜ ಘಟನೆಗಳಿಂದ ಮೂಡಿದ್ದು. ಇದು ಕಾಲೆರಾ ಕಾಯಿಲೆಯ ಘೋರ ಇತಿಹಾಸ. ಎಲ್ಲರಿಗೂ ನಮಸ್ಕಾರ. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ನನ್ನ ಹೆಸರು ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. 1817ರಿಂದ 24ರಲ್ಲಿ ಬೆಂಗಾಲಿನ ಕಲ್ಕತ್ತಾ ನಗರದಲ್ಲಿ ಶುರುವಾದಂತಹ ಕಾಲೆರಾನ ಇನ್ಫೆಕ್ಷನ್ಗಳು ಟ್ರೇಡ್ ರೂಟ್ನಿಂದ ಸೌತ್ ಈಸ್ಟ್ ಏಷ್ಯಾ, ಯುರೋಪ್ ಮತ್ತು ಉತ್ತರ ಅಮೆರಿಕಾಗೆ ಹರಡುತ್ತೆ. ಲಕ್ಷಾಂತರ ಭಾರತೀಯ ಮತ್ತು ಸಾವಿರಾರು ಬ್ರಿಟಿಷ್ ಸೇನಾಪಡೆ ಮರಣರಾಗ್ತಾರೆ. ಇಲ್ಲಿಂದ ಚೀನಾ, ಇಂಡೋನೇಷ್ಯಾ, ಜಾವಾ ದ್ವೀಪಕ್ಕೆ ಕೂಡ ಈ ಸೋಂಕು ಹರಡುತ್ತೆ. 1826ರಿಂದ 37ರವರೆಗೆ 2ನೇ ಪ್ಯಾಂಡಮಿಕ್ನ ಜಗತ್ತು ನೋಡುತ್ತೆ. 1831ರಲ್ಲಿ ಹಂಗೇರಿ ಮತ್ತು ಜರ್ಮನಿ ದೇಶದಲ್ಲಿ ಅಷ್ಟೇ 1 ಲಕ್ಷ ಜನರು ಈ ರೋಗದಿಂದ ಸಾಯ್ತಾರೆ. ಅದೇ ವರ್ಷ ಈಜಿಪ್ಟ್ ದೇಶದಲ್ಲಿ 1,30,000 ಜನ ಮತ್ತು 1832ರಲ್ಲಿ ಲಂಡನ್ನಲ್ಲಿ 55,000 ಜನ ವಿಧಿವಶರಾಗ್ತಾರೆ. 1832ರಲ್ಲಿ ವಾಷಿಂಗ್ಟನ್ನಲ್ಲಿ ಗುಲಾಮಗಾರಿಕೆ ಮಾಡ್ತಿದ್ದಂತಹ ಮೈಕಲ್ ಶೈನರ್ ತನ್ನ ದಾಖಲೆಗಳಲ್ಲಿ ಬರೀತಾನೆ, ಕಾಲೆರಾ ರೋಗದ ಸಮಯದಲ್ಲಿ ಗಂಭೀರವಾದಂತಹ ಪರಿಸ್ಥಿತಿ ಇತ್ತು. ಜೂನ್ನಿಂದ ಸೆಪ್ಟೆಂಬರ್ನಲ್ಲಿ ವಾಷಿಂಗ್ಟನ್ ನಗರದಲ್ಲಿ ದಿನಕ್ಕೆ 10ರಿಂದ 15 ಮೃತದೇಹಗಳನ್ನು ಸ್ಮಶಾನಕ್ಕೆ ಸಾಗಿಸ್ತಿದ್ರು. ಕಾಲೆರಾ ಕಾಯಿಲೆಯ ಕಾರಣ ತಿಳಿದಿರಲಿಲ್ಲ. ಮುನ್ನರಿವು ಭಯಾನಕವಾಗಿತ್ತು ಮತ್ತು ರೋಗಿಗಳ ಸಂಖ್ಯೆ ಗಗನಕ್ಕೇರಿತ್ತು. ಸ್ನೇಹಿತರೆ, ಈ 2ನೇ ಪ್ಯಾಂಡಮಿಕ್ಗೆ ಪ್ರತಿಕ್ರಿಯಿಸಿದಂತಹ ಒಟಮನ್ ಎಂಪೈರ್ ಕ್ವಾರಂಟೈನ್ ಕೇಂದ್ರಗಳನ್ನು ಸ್ಥಾಪಿಸುತ್ತೆ. ಲ್ಯಾಜರೆಟ್ಟೋ ಅಂದರೆ ಪ್ರತ್ಯೇಕಪಡಿಸುವಂತಹ ಕೋಣೆಗಳನ್ನು, ಐಸೋಲೇಷನ್ ರೂಮ್ಗಳನ್ನು 1838ರಲ್ಲಿ ಇಸ್ತಾನ್ಬುಲ್ನಲ್ಲಿ ಶುರು ಮಾಡುತ್ತೆ. ಇದು ಕಾಲೆರಾ ವಿರುದ್ಧ ಹೆಚ್ಚಾಗಿ ಉಪಯೋಗಕ್ಕೆ ಬರದೇ ಇದ್ರೂ ಈ ಪ್ರಯತ್ನಗಳು ಪ್ಲೇಗ್ ಇನ್ಫೆಕ್ಷನ್ನ ತಡೆಗಟ್ಟೋದ್ರಲ್ಲಿ ಬಹಳ ಉಪಯೋಗವಾಗುತ್ತೆ. ಈ ಪ್ಯಾಂಡಮಿಕ್ನ ಸಮಯದಲ್ಲಿ ವೈಜ್ಞಾನಿಕ ಸಮುದಾಯವು ಕಾಲೆರಾವಿನ ಕಾರಣಗಳ ಬಗ್ಗೆ ಬೇರೆ ಬೇರೆ ರೀತಿಯ ನಂಬಿಕೆಗಳನ್ನು ಪ್ರತಿಪಾದಿಸೋಕೆ ಮುಂದಾಗುತ್ತವೆ. ಫ್ರಾನ್ಸ್ನಲ್ಲಿ ಇದು ಬಡತನದಿಂದ ಬಂದಂತಹ ಕಾಯಿಲೆ ಅಂತ ಅಂದರೆ ರಷ್ಯಾ ದೇಶದಲ್ಲಿ ಸಾಂಕ್ರಾಮಿಕ ರೋಗ ಅಂತ ಅಂದರು. ಅಮೆರಿಕಾದಲ್ಲಿ ಇದು ವಲಸಿಗರು ಅಂದರೆ ಇಮ್ಮಿಗ್ರೆಂಟ್ಸ್ ತಂದಂತಹ ರೋಗ ಅಂತ ಹೇಳಿದ್ರೆ ಬ್ರಿಟಿಷರು ಇದನ್ನು ದೈವ ನಿರ್ಣಯ ಅಂತ ಊಹಿಸ್ಬಿಟ್ರು. ಇದರ ಅನರಿವು ಯಾವ ಮಟ್ಟಕ್ಕೆ ಇತ್ತು ಅಂದರೆ ನ್ಯೂಯಾರ್ಕ್ ನಗರದಲ್ಲಿ 1832ರಲ್ಲಿ ಮೆಡಿಕಲ್ ಕೌನ್ಸಿಲ್ನ ಆದೇಶದ ಮೇರೆಗೆ ಪ್ರಕಟಣೆಯೊಂದನ್ನು ಹೊರಡಿಸ್ತಾರೆ. ನಿಮ್ಮ ಊಟ ಕುಡಿತದಲ್ಲಿ ಮಿತಿ ಇರಲಿ, ಹಸಿ ತರಕಾರಿಗಳನ್ನು, ಹಣ್ಣನ್ನು ತಿನ್ನಬೇಡಿ, ಹಾಗೆ ಮದ್ಯವನ್ನು ಸೇವಿಸದಿರಿ ಅಂತ. ಕಾಲೆರಾದ 3ನೇ ಪ್ಯಾಂಡಮಿಕ್ ರಷ್ಯಾ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿತು. 10 ಲಕ್ಷ ಜನರ ಮರಣದ ದಾಖಲೆಯಾಗಿತ್ತು. ಮೆಕ್ಕಾದಲ್ಲಿ ಸುಮಾರು 15,000 ಜನ 1846ರಲ್ಲಿ ಸಾಯ್ತಾರೆ. ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ 1848ರಲ್ಲಿ 52,000 ಜನರು ವಿಧಿವಶರಾಗ್ತಾರೆ. ಇದೇ ರೀತಿಯಲ್ಲಿ ಐರ್ಲ್ಯಾಂಡ್, ವಿಯೆಟ್ನಾಂ, ಕ್ಯಾಂಬೋಡಿಯಾ ಸೇರಿದಂತೆ ಹಲವಾರು ದೇಶಗಳಿಗೆ ಕಾಲೆರಾ ಕಾಯಿಲೆ ಹರಡಿ 8 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಸಾವಿನ ಕಾರಣವಾಗುತ್ತೆ. ಗ್ರ್ಯಾನ್ ಕನೇರಿಯಾ ಎಂಬಂತಹ ದ್ವೀಪದಲ್ಲಂತೂ ಒಂದು ದುರಂತನೇ ನಡೆಯುತ್ತೆ. ಕ್ಯೂಬಾ ದೇಶದಿಂದ ಬಂದಂತಹ ಹಡಗು 1851ರಲ್ಲಿ ಕಾಲೆರಾ ರೋಗವನ್ನು ಜೊತೆಗೆ ತರುತ್ತೆ. ಕೇವಲ 58,000 ಜನರಿದ್ದಂತಹ ಆ ದ್ವೀಪದಲ್ಲಿ 6,000 ಜನರು ಕಾಲೆರಾಗೆ ಬಲಿಯಾಗ್ತಾರೆ. 10% ಜನರ ಜೀವನ ಎರಡೂ ಧ್ವಂಸಗೊಳ್ಳುತ್ತೆ. ಸ್ನೇಹಿತರೆ, ಅದು ಎಂಥ ಪರಿಸ್ಥಿತಿ ಅಂದರೆ ಈಗ ನಾವು ಅಪಾರ್ಟ್ಮೆಂಟ್ಗಳು, ಮನೆಗಳನ್ನು ಕಟ್ಟೋಕ್ಕೆ ಸರ್ಕಾರ ಜಾಗವನ್ನು ಅಕ್ವೈರ್ ಮಾಡೋದನ್ನು ನೋಡಿದ್ದೀವಿ. ಆದರೆ ಆ ಕಾಲದಲ್ಲಿ ಕಾಲೆರಾದಿಂದ ನಿಧನರಾದವರನ್ನು ಸಮಾಧಿ ಮಾಡೋದಕ್ಕೆ ಸ್ಮಶಾನಗಳನ್ನು ವಿಸ್ತರಿಸಲಾಗ್ತಿತ್ತು. 1863ರಿಂದ 75ರಲ್ಲಿ
1881ರಿಂದ 96ರಲ್ಲಿ ಮತ್ತು 1899ರಿಂದ 1923ರಲ್ಲಿ ಕಾಲರಾ ರೋಗದ ವ್ಯಾಪ್ತತೆಯಲ್ಲಿ ಸ್ಫೋಟಗಳು ಕಂಡುಬರುತ್ತೆ. ಇದನ್ನು 4, 5 ಮತ್ತು 6ನೆಯ ಪ್ಯಾಂಡಮಿಕ್ ಅಂತ ಕರೀತಾರೆ. ಸಾವಿರದ 1854ರಲ್ಲಿ ಇಂಗ್ಲೆಂಡ್ನಲ್ಲಿ ಕಾಲರಾ ಹೆಚ್ಚಿನ ಸಂಖ್ಯೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಗಿನ್ನೂ ಕಾಲರಾದ ಕಾರಣ ಯಾರಿಗೂ ಗೊತ್ತಿರೋದಿಲ್ಲ. ಈ ಸಮಯದಲ್ಲಿ ಜಾನ್ ಸ್ನೋ ಎಂಬ ಇಂಗ್ಲಿಷ್ ವೈದ್ಯರೊಬ್ಬರು ಇದರ ಕಾರಣವನ್ನು ಹುಡುಕಬೇಕು ಅಂತ ಮುಂದಾಗ್ತಾರೆ. ಜಾನ್ ಸ್ನೋರವರು ಮನೆಯಿಂದ ಮನೆಗೆ ಹೋಗಿ ಅಲ್ಲಿಯ ನೀರು, ಊಟದ ವಸ್ತುಗಳು, ಆ ಜನರ ನಡವಳಿಕೆಗಳ ಬಗ್ಗೆ ಡೇಟಾವನ್ನು ಸರ್ವೆಗಳ ಮುಖಾಂತರ ಸಂಗ್ರಹಿಸಿ ಈ ಕಾಲರಾದ ಕಾರಣ ಅವರೆಲ್ಲರಿಗೂ ಒಂದೇ ಮೂಲವಾಗಿದ್ದಂತಹ ಪಬ್ಲಿಕ್ ನೀರಿನ ಪಂಪ್ ಅಂತ ತೀರ್ಮಾನಕ್ಕೆ ಬಂದರು. ಹಿನ್ನೋಟದಲ್ಲಿ ಇದು ಬಹಳ ಚಿಕ್ಕ ಕೆಲಸ ಅಂತ ನಮಗೆಲ್ಲ ಅನಿಸ್ಬೋದು. ಆದರೆ ಲಕ್ಷಾಂತರ ಜನರು ಕಣ್ಣು ಮುಂದೆ ಪ್ರಾಣ ಕಳ್ಕೊಳ್ಳುವಾಗ ಕಕ್ಕಾಬಿಕ್ಕಿಯಾದಂತಹ ಅವ್ಯವಸ್ಥೆಯಲ್ಲಿದ್ದಂತಹ ಪ್ರಪಂಚದಲ್ಲಿ ಈ ರೋಗಶಾಸ್ತ್ರದ ಕೊಡುಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಂತಿತ್ತು. ಜಾನ್ ಸ್ನೋ ಅವರನ್ನು ಎಪಿಡೆಮಿಯಾಲಜಿ ಅಂದರೆ ಸಾಂಕ್ರಾಮಿಕ ರೋಗಶಾಸ್ತ್ರದ ಸ್ಥಾಪಕರಲ್ಲಿ ಒಬ್ಬರೆಂದು ವೈದ್ಯಕೀಯ ಸಮುದಾಯ ಭಾವಿಸುತ್ತೆ. ಈ ಅಧ್ಯಯನದ ಮುಖಾಂತರ ಕಾಲರಾ ಒಂದು ನೀರಿನಿಂದ ಹರಡುವಂತಹ ಇನ್ಫೆಕ್ಷನ್ ಅಂತ ಜಾನ್ ಸ್ನೋ ಅವರು ದೃಢೀಕರಿಸ್ತಾರೆ. ಇದರಿಂದ ಎಚ್ಚೆತ್ತಂತಹ ನಗರ ಪಾಲಿಕೆಯು ಲಂಡನ್ನ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಿ ಕಾಲರಾನ ಸಂಖ್ಯೆಗಳನ್ನು ಇಳಿಸೋದರಲ್ಲಿ ಮತ್ತು ಹರಡುವಿಕೆಯನ್ನು ಸ್ಥಗಿತಗೊಳಿಸೋದರಲ್ಲಿ ಸಫಲರಾಗ್ತಾರೆ. ಸ್ನೇಹಿತರೆ, 3ನೇ ಪ್ಯಾಂಡಮಿಕ್ನಲ್ಲಿ ಕಾಲರಾನ ಬಗ್ಗೆ ಇನ್ನೊಂದು ಸಂಶೋಧನೆ ನಡೆಯುತ್ತೆ. ಇದು ಕಾಲರಾನ ಹರಡುವಿಕೆಯ ಮತ್ತು ಕಾರಕತೆಯ ನಿಟ್ಟಿನಲ್ಲಿ ಇದ್ದಂತಹ ಅತಿ ದೊಡ್ಡ ಹೆಜ್ಜೆ. 1854ರಲ್ಲಿ ಫಿಲಿಪೋ ಪೆಸಿನಿ ಎಂಬ ಇಟಲಿ ಮೂಲದ ಅನಾಟಮಿ ಎಕ್ಸ್ಪರ್ಟ್ ಒಬ್ಬರು ಕಾಲೆರಾನಿಂದ ಸತ್ತಂತಹ ರೋಗಿಗಳ ದೇಹದ ಮೇಲೆ ಮರಣೋತ್ತರ ಪರೀಕ್ಷೆ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಮುಂದಾಗ್ತಾರೆ. ತಮ್ಮ ಮೈಕ್ರೋಸ್ಕೋಪ್ನಲ್ಲಿ ಆ ಮೃತದೇಹಗಳ ಕರಳಿನ ಸ್ಯಾಂಪಲ್ಗಳನ್ನು ಪರಿಶೀಲಿಸುವಾಗ ಕಾಮಾ ಆಕಾರದ ಒಂದು ಸೂಕ್ಷ್ಮ ಜೀವಿ ಇವರಿಗೆ ಕಂಡುಬರುತ್ತೆ. ಇದಕ್ಕೆ ವಿಬ್ರಿಯೋ ಅಂತ ಹೆಸರಿಡ್ತಾರೆ. ಆದರೆ ಇವರ ಮಹತ್ತರವಾದಂತಹ ಸಂಶೋಧನೆಯು ಆಗಿದ್ದ ಮೂಢನಂಬಿಕೆಗಳಿಂದ ಹೊರಗೆ ಬರೋದೇ ಇಲ್ಲ. ಸುಮಾರು 30 ವರ್ಷಗಳ ನಂತರ ಮತ್ತೋರ್ವ ಫೇಮಸ್ ವೈದ್ಯರಾದಂತಹ ರಾಬರ್ಟ್ ಕಾಚ್ ರವರು ಕಾಲೆರಾನ ಕಾರಣವಾದ ವಿಬ್ರಿಯೋ ಬ್ಯಾಕ್ಟೀರಿಯಾನ ಜಗತ್ತಿಗೆ ಮರುಪರಿಚಯ ಮಾಡಿಕೊಡ್ತಾರೆ. 1965ರಲ್ಲಿ ಈ ಬ್ಯಾಕ್ಟೀರಿಯಾಗೆ ವಿಬ್ರಿಯೋ ಕಾಲರೆ ಪ್ಯಾಸಿನಿ ಅಂತ ಹೆಸರಿಟ್ಟು ಈ ಮಹಾವ್ಯಕ್ತಿಗೆ ವೈಜ್ಞಾನಿಕ ಸಮುದಾಯ ಗೌರವ ನೀಡುತ್ತೆ. ಸ್ನೇಹಿತರೆ, ಕಾಲರಾ ಕಾಯಿಲೆ ಬ್ಯಾಕ್ಟೀರಿಯಾನಿಂದ ಹರಡಲ್ಪಡುವಂತಹ ಕರಡಿನ ಇನ್ಫೆಕ್ಷನ್. ಇದರ ರೋಗ ಲಕ್ಷಣಗಳು ನೀರಿನಂತೆ ಹೊರಬರುವಂತಹ ಭೇದಿ, ವಾಂತಿ ಮತ್ತು ಜ್ವರ. ಇದಕ್ಕೆ ತಕ್ಷಣ ಚಿಕಿತ್ಸೆ ನೀಡದಿದ್ದರೆ ದೇಹದಲ್ಲಿರುವಂತಹ ನೀರಿನಂಶ ಮತ್ತು ಸೋಡಿಯಂಗಳ ಬ್ಯಾಲೆನ್ಸ್ ಕೆಟ್ಟು ಪ್ರಾಣಕ್ಕೆ ಅಪಾಯ ಆಗುವಂತಹ ಸಾಧ್ಯತೆ ಇರುತ್ತೆ. ಇದನ್ನು ತಡೆಗಟ್ಟುವ ವಿಧಾನದಲ್ಲಿ ನೀರಿನ ಗುಣಮಟ್ಟ ಹೆಚ್ಚಿಸುವುದು ಮುಖ್ಯವಾಗಿದ್ದು, ಫಿಲ್ಟರ್ ನೀರಿನ ಬಳಕೆ, ಕಾಯಿಸಿ ಆರಿಸಿದ ನೀರಿನ ಉಪಯೋಗದಿಂದ ಇದರ ಹರಡುವಿಕೆಯನ್ನು ಕಡಿಮೆ ಮಾಡಬಹುದು. ಕಾಲರಾನ ಇತಿಹಾಸದ ಬಗ್ಗೆ ಇದ್ದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಹಾಗೆ ಇನ್ನಷ್ಟು ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.